ಹೋಟೆಲ್ ಉದ್ಯಮದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಹೊಂದಿ ಗ್ರಾಹಕರ ಮನೆ ಮಾತಾಗಿರುವ ಹಂಸಾ ಬಸ್ತಿಕೋಡಿ ಮಾಲಕತ್ವದ ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ನ ಮಡಂತ್ಯಾರು ರಾಷ್ಟ್ರೀಯ ಹೆದ್ದಾರಿ ಸನಿಹದಲ್ಲಿರುವ ಹೋಟೆಲ್ ಆನಿಯಾ ದರ್ಬಾರ್ ಹವಾನಿಯಂತ್ರಿತ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ಆಲಿಯಾ ಐಸ್ ಕ್ರೀಂ ಪಾರ್ಲರ್ ಗ್ರಾಹಕರ ಅನುಕೂಲಕ್ಕಾಗಿ ಪುನರ್ ನವೀಕರಣಗೊಂಡು ಶುಭಾರಂಭಗೊಂಡಿತು. ಕಾಜೂರು ತಂಗಲ್ ಅವರು ದುವಾ ನೆರವೇರಿಸಿ ನವೀಕೃತ ಹಾಗೂ ಹವಾನಿಯಂತ್ರಿತ ಹೋಟೆಲ್ ಆನಿಯಾ ದರ್ಬಾರ್ ಅನ್ನು ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು ಎಲ್ಲಾ ಧರ್ಮದ ಜನರೊಂದಿಗೆ ಸೌಹಾರ್ದತೆಯಿಂದ ಬೆರೆಯುವ ಗುಣ ಹಂಸಾ ಬಸ್ತಿಕೋಡಿಯವರಲ್ಲಿರುವುದು ಅಭಿನಂದನೀಯ. ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿರುವ ಹಂಸಾ ಅವರ ಹೋಟೆಲ್ ಉದ್ಯಮ ಯಶಸ್ಸಿನತ್ತ ಸಾಗಲಿ ಎಂದು ಶುಭ ಹಾರೈಸಿದರು. എല്ലാവർക്കും മത ജാതി വർഗ വർണ്ണ ഭാഷ ദേശ ഭേദമില്ല. എല്ലാവർക്കും ഒരുപോലെ പരോപകാരിയാണ്. നേരത്തെല്ലാം നേതാക്കളെല്ലാം ഓർമ്മപ്പെടുത്തിയതുപോലെ ഒരു ഹൈന്ദവര പെൺകുട്ടിൻ്റെ മംഗലത്തിന് വേണ്ടിയിട്ട് ഒരു മുസ്ലിം ദാനധർമ്മം ചെയ്യാന്ന് പറഞ്ഞാൽ അത് വലിയൊരു ഹെമ്മയാണ്, വലിയൊരു പ്രസ്റ്റീജാണ്, അത് വലിയൊരു അഭിമാനമാണ് നമ്മുടെ സമൂഹത്തിന്. അല്ലെ, വളരെയധികം സന്തോഷമായി, വളരെയധികം സൗഹാർദ്ദ അഭിനന്ദനങ്ങൾ ഹംസക്കും കുടുംബത്തിനും ഞാൻ ആദ്യമായി സമർപ്പിക്കുക. ഇനിയും തുടർന്ന് ഈ മതസൗഹാർദ്ദത്തോടെയും മതമൈത്രിയോടെയും മത അഖണ്ഡതയോടെയും സ്നേഹത്തോടെയും ಐಕ್ಯತೋಡೆಯೂ ಮುನ್ನೋಟು ಕೊಂಡುപോവാൻ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಆಲಿಯಾ ಐಸ್ ಕ್ರೀಂ ಪಾರ್ಲರ್ ಅನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು ಎಲ್ಲ ಸಮುದಾಯದ ಜನರನ್ನ ಪ್ರೀತಿಸುವ ಗುಣ ಹಂಸಾ ಬಸ್ತಿಕೋಡಿಯವರಲ್ಲಿದೆ. ಎಲ್ಲ ಸಮುದಾಯದ ಅಶಕ್ತರಿಗೆ ಅವರು ತಮ್ಮಿಂದಾಗುವ ಸಹಾಯವನ್ನ ಮಾಡುವುದು ಅವರ ಶ್ರೇಷ್ಠ ಗುಣ ಎಂದು ಹೇಳಿದರು. ಉದ್ಯಮ ಕ್ಷೇತ್ರದಲ್ಲಿ ಮಾನವೀಯತೆ ಗುಣಗಳು ಇದ್ದಾಗ ಮಾತ್ರ ಉದ್ಯಮಿಯಾಗಿ ಬೆಳೀತಾರೆ. ಇದಕ್ಕೆ ಸಾಕ್ಷಿ ನಮ್ಮ ಅನಿಫ್ರವರು. ಯಾವುದೇ ಜಾತಿ ಧರ್ಮ ಮುಖ್ಯ ಅಲ್ಲ, ನಮಗೆ ವ್ಯಾಪಾರ ಪರಿವರ್ತನೆ ಆ ದಿಶೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಇದು ಒಳ್ಳೆಯ ಗುಣ, ಇದು ಬೇಕು. ನಾನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇದರಲ್ಲೇ ಸಾಹಿತ್ಯನ ಅಭಿವೃದ್ಧಿ ಅಂತ ನಾವು ಮುಂದೆ ಹೋಗ್ತಾ ಇಲ್ಲ. ಇದು ಅನಿಪ್ರಸ ನೋಡಿ ನಾವು ಕಲಿಬೇಕಾಗಿದೆ, ಹಂಸರವರ ನಾವು ಕಲಿಯಬೇಕಾಗಿದೆ. ಹಾಗಾಗಿ ನನ್ನ ಭಾರಿ ಸ್ನೇಹಿತರು. ಸಾಮೂಹಿಕ ವಿವಾಹಕ್ಕೆ ಒಬ್ಬ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಮುಸ್ಲಿಮರಲ್ಲಿ ಹಣ ಕಟ್ಟಿದ್ರೆ ನಮಗೆ ಸಹಾಯ ಮಾಡಿದ್ರೆ ಹಂಸರ. ಇದು ನನಗೆ ಒಳ್ಳೆಯ ಇನ್ನಷ್ಟು ಪ್ರೀತಿ ಅವರ ಮೇಲೆ ಇನ್ನಷ್ಟು ಹಂಸರ ಒಳ್ಳೆಯದಾಗಬೇಕು. ಪೂರ್ಣ ರೀತಿಯ ಸಾಕು. ಯಾಕೆಂದರೆ ಒಳ್ಳೆಯ ಫುಡ್ ಸಿಗುತ್ತೆ ಇಲ್ಲಿ. ನಾನು ಮುಂಚೆಯಿಂದ ಕಂಡಿದ್ದೆ, ಅವರ ತಮ್ಮ ಇಲ್ಲಿಯೇ ನೋಡ್ಕೊಳ್ತಾ ಇದ್ದಾರೆ. ಹಂಸರವರ ತಮ್ಮ ಇಲ್ಲಿಯೇ ವ್ಯಾಪಾರ ಒಳ್ಳೆ ತಿಂಡಿ ಒಳ್ಳೆಯ ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲ ಜನರು ಪೂರ್ಣ ರೀತಿಯ ಸಾಕು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಶಾಹುಲ್ ಹಮೀದ್ ಅವರು ಮಾತನಾಡಿ ಸದಾ ನಗುಮುಖದಿಂದ ಕೂಡಿರುವ ಹಂಸಾ ಬಸ್ತಿಕೋಡಿಯವರ ಹೋಟೆಲ್ ಉದ್ಯಮ ಎಲ್ಲ ಕಡೆಗೂ ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ಬಹಳ ಸ್ನೇಹಪರ ವ್ಯಕ್ತಿತ್ವ ಮತ್ತು ಎಲ್ಲರನ್ನ ಒಂದು ಸ್ನೇಹದಿಂದ ಮಾತಾಡಿಸುವಂಥ ಒಂದು ವ್ಯಕ್ತಿತ್ವ ನಮ್ಮ ಹಂಸರವರು. ಹಾಗಾಗಿ ಬೆಳೆಯುತ್ತಿರುವ ಮಡಂತ್ಯಾರ ಈ ಪೇಟೆಗೆ ಒಂದು ಒಳ್ಳೆಯ ನಾನ್ ವೆಜ್ ಮತ್ತು ಕ್ರೀಮ್ ಪಾರ್ಲರ್ನ ಅಗತ್ಯವನ್ನು ಮನಗಂಡು ಇನ್ನಷ್ಟು ನವೀಕರಣ ಮಾಡಿ ಅದನ್ನು ಸಾರ್ವಜನಿಕ ಸೇವೆಗೆ ಇವತ್ತು ಉಪಯೋಗಕ್ಕೆ ಕೊಟ್ಟಿದ್ದಾರೆ. ಈ ಉದ್ಯಮದಲ್ಲಿ ಒಳ್ಳೆಯ ಹೆಸರಿದೆ ನಮ್ಮ ಹಂಸರವರಿಗೆ. ಬೀಚ್ ರೋಡು ಬಂಟ್ವಾಳ ಭಾಗದಲ್ಲಿ ಆನಿಯಾ ದರ್ಬಾರ್ ಒಳ್ಳೆಯ ಹೆಸರನ್ನು ಪಡೆದಿದೆ, ಒಳ್ಳೆಯ ಗ್ರಾಹಕರನ್ನು ಹೊಂದಿದೆ ಮತ್ತು ಮಡಂತ್ಯಾರ್ನಲ್ಲಿ ಈ ಒಂದು ಸರಣಿ ಮುಂದುವರಲಿ ಅಂತ ನಾನು ಹಾರೈಸ್ತೇನೆ. ಬಿರ್ವಾ ಸೆಂಟರ್ನ ಮಾಲಕ ಸಂಜೀವ್ ಪೂಜಾರಿ ಕುಚ್ಚಿಗುಡ್ಡೆ ಅವರು ಮಾತನಾಡಿ ಉತ್ತಮ ಗುಣಮಟ್ಟದ ಆಹಾರವನ್ನು ಗ್ರಾಹಕರಿಗೆ ನೀಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳು ಆನಿಯಾ ದರ್ಬಾರ್ನ ಗ್ರಾಹಕರಾಗಿರುವುದನ್ನು ಕಂಡಿದ್ದೇವೆ ಎಂದರು. ನಾನು ತಿಳಿದ ಪ್ರಕಾರ ಮುಸ್ಲಿಮ್ಸ್ ಒಂದು ಹೋಟೆಲ್ ಆನಿಯಾ ದರ್ಬಾರ್ಗೆ ಇಂಗ್ಲೀಷ್ ಪೋಯಿನ ಹಾಕಿ ಈ ಓಲ್ಲ
ಏಕಕೋಣಗಳ ಅಲ್ಪ ಹೆಚ್ಚ ಹಿಂದೂ ಧರ್ಮದ ಇರ್ತದೆ ಓಕೆ ಇಂಗಿನ ಫ್ಯಾಮಿಲಿದಾಗೆಲ್ಲ ಪೂರ ಹೆಚ್ಚಿಗೆ ಆ ಹೋಟೆಲ್ ಬುಕ್ನ ಸಂಪ್ರದಾಯ ಅಂಚೆ ಇನಿ ಮಡೆಂತ ಅಂಚೆ ನಿಂಗೆ ಹೊಸ ಟೈಪದ ಒಂದು ರೆಸ್ಟೋರೆಂಟ್ ಮತ್ತು ನೀವು ಎಡ್ಡೆ ಒಂದು ಜನಗಳಿಗೆ ಸೌಕರ್ಯ ಸಿಗ್ತದೆ ಅಂಚನೆ ಈ ಹೋಟೆಲ್ ಬಿಸ್ನೆಸ್ ಬಂದ ಭಾರಿ ಕಷ್ಟದ ಒಂದು ಬಿಸ್ನೆಸ್ ಮಾತ್ರ ಹೋಟೆಲ್ ಸುಲಭ ಆಯ್ತಾ ಉಲಾಯಿಪೊಂಡ ಮಾತ್ರ ಗೊತ್ತಾಗ್ತದೆ ಕಷ್ಟ ಒಂದೇ ಹೆಲ್ಪ್ ಜನಗಳು ತಿಕ್ಕಿದ್ರು ಉಪ್ಪುನ ಕುಡಿದ್ರು ಪ್ರಮುಖರಾದ ಹನೀಫ್ ಹಾಜಿ ಗೋಲ್ತಮಜಲು, ರಶೀದ್ ವಿಟ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುನೀತ್ ಕುಮಾರ್, ಜಮಿಯತುಲ್ ಫಲಾಹ್ ಬಂಟ್ವಾಳ ಘಟಕದ ಅಧ್ಯಕ್ಷ ಅಬ್ಬಾಸ್ ಅಲಿ, ಇರಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಸಾ ಕುಕ್ಕಾಚೆ ಮೊದಲಾದವರು ಶುಭ ಹಾರೈಸಿದ್ರು. ಅವರ ಒಂದು ನಗುಮುಖ ಮತ್ತು ಸರಳ ಸಜ್ಜನಿಕೆ ಅವರೇನು ಕೋಟ್ಯಾಧಿಪತಿಗಳಲ್ಲ, ಆದರೆ ಕೋಟ್ಯಾಧಿಪತಿಗಳು ಕೊಡುವುದಕ್ಕಿಂತ ಹೆಚ್ಚು ದಾಳ ಮಾಡ್ತಾ ಇದ್ದಾರೆ ಅಂತ ಒಂದು ವ್ಯಕ್ತಿತ್ವ ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ. ಈಗ ನೀವು ಹೇಳಿದ್ರೆ ಅಂಥದ್ದು ತುಂಬ ಅವರು ಕೊಡ್ತಾ ಇದ್ದಾರೆ. ಏನು ಹೆಚ್ಚಿಗೆ ಹೇಳಿಕೆ ಇಷ್ಟಪಡ್ತಾ ಇಲ್ಲ. ನಿಮ್ಮ ಈ ಉದ್ಯಮ ಬಿಸಿ ರೋಡಲ್ಲಿ ಆಗಿದೆ, ಇಲ್ಲಿ ಆಗಿದೆ, ಇನ್ನು ಬೇರೆ ಬೇರೆ ಕಡೆ ವಿಸ್ತರಣೆ ಆಗಲಿ, ಅಲ್ಲ ನಿಮಗೆ ಅದರಲ್ಲಿ ಒಳ್ಳೆ ಬರ್ತದೆ ಕೂಡ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥಿಸೋಣ. ಯಾಕಂತ ಹೇಳಿದ್ರೆ ಇವರು ಹೇಗಿದ್ದಾರೆ ಅಂತ ನಮಗೆ ಗೊತ್ತು ಮಡಂತಿಯರಲ್ಲಿ. ಈಗ ನಾನು ಒಬ್ಬ ಹೋಟೆಲ್ನವನ್ನೇ, ನಮಗೆ ಸಹ ಹೋಟೆಲ್ ಇದೆ, ನಮಗೆ ಮತ್ತು ಅಣ್ಣ ತಮ್ಮಂದಿರ ಥರ ಇದ್ದೇವೆ ನಾವು. ಯಾಕೆಂದರೆ ಮಡಂತಿಯರಿಗೆ ಒಂದು ಆನೆಯ ದರ್ಬಾರ್ ಒಂದು ಈಗ ಒಂದು ಬ್ರ್ಯಾಂಡ್ ಆಗಿದೆ. ಸೊ ಎಲ್ಲ ಈಗ ಒಂದು ಮೀನಿನ ಹೋಟೆಲ್ ಅಂದರೆ ಚಂದ್ರವಿಲಾಸ್ ಅಂತ ಹೇಳ್ತಾರೆ, ಚಿಕನ್ ತಿನ್ನೋಣ ಆನೆ ಹಿಡ್ದು ನೋಡೋದು ಅಂತ ಹೇಳ್ತಾರೆ. ಆ ಥರ ಒಂದು ಇವತ್ತೊಂದು ಬಂದಿದೆ, ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತು ನಮ್ಮದು ಸಹೋದರ ನಮಗೆ ಇವರು ಅಮ್ಜರ್ ಅವರು ಬೀಚ್ ರೋಡಲ್ಲಿ ಇರ್ತಾರೆ. ಹಾಗಾಗಿ ನಮ್ಮ ಸಹೋದರ ಅಬ್ಬಾಸ್ ಅಲಿ ಅವರಿಗೆ ನಾನು ಮುಖ್ಯವಾಗಿ ಅಭಿನಂದನೆ ಹೇಳ್ತೇನೆ. ಕಾಜೂರು ತಂಗಲ್ರವರಿದ್ದಾರೆ, ನಮ್ಮ ಮತ್ತು ಎಲ್ಲ ಉಸ್ತಾದ್ರವರು ಎಲ್ಲ ಹಿರಿಯರಿದ್ದೀರಿ. ಅಲ್ಹಮ್ದುಲಿಲ್ಲಾ ಒಂದು ಒಳ್ಳೆಯ ಉದ್ದೇಶ. ಅಂದರೆ ನಾನು ವಿಟ್ಲದಿಂದ ಮಡಂತಿಯಾರಿಗೆ ಬರಬೇಕಾದ್ರೆ ನನಗೆ ಮುಖ್ಯ ಕಾರಣ ಏನಂದರೆ ಹಮ್ಜಾಕನವರ ಪ್ರೀತಿ. ಯಾರಾದರೂ ಎಷ್ಟೋ ಕಾರ್ಯಕ್ರಮ ಕರೀತಾರೆ, ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಹಮ್ಜಾಕನವರ ಪ್ರೀತಿಯಿಂದಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅವರು ನಮ್ಮ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಟ್ರಸ್ಟಿ. ನನಗೆ ಅವರನ್ನು ಪರಿಚಯಿಸಿದ ಆಶಿಕ್ ಕುಕ್ಕಾಜಿ. ಆ ನಂತರ ಆಶಿಕ್ ಕುಕ್ಕಾಜಿ ಅವರು ನಮ್ಮನ್ನು ಏನು ಪಾರ್ಟ್ನರ್, ಎಲ್ಲದರಲ್ಲೂ ಪಾರ್ಟ್ನರ್. ಅತಿ ಹೆಚ್ಚು ಅವರೊಂದು ಗ್ರಾಹಕರಾಗಿ ಅವರು ಹೊಂದಿದ್ದಾರೆ ಅಂತ ಅದು ಖಂಡಿತವಾಗಿ ಅವರು ಕೂಡ ಎಲ್ಲ ಜಾತಿ ಧರ್ಮದವರ ಹತ್ರ ಒಂದು ಸೌಹಾರ್ದವಾಗಿ ಬರೆಯುವಂಥ ಒಂದು ವ್ಯಕ್ತಿತ್ವ ಖಂಡಿತವಾಗಿ ನಾನು ಒಂದು ಸಂಘಟಕರಾಗಿ ಅವರಿಗೆ ಹೇಳ್ತಾರೆ. ಆ್ಯಕ್ಚುಲಿ ಇವರು ಹಮ್ಜಾ ಅವರ ಪರಿಚಯ ನನಗೆ ಕೂಡ ಆದದ್ದು ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಿಂದಾಗಿ. ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಒಂದು 60 ಮೆಂಬರ್ಸ್ ಇದ್ದಾರೆ, ಎಲ್ಲ ಬೇರೆ ಬೇರೆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಗಳು. ಹಾಗೆ ನಮ್ಮ ಹಮ್ಜಾ ಅವರು ಹೋಟೆಲ್ ಫೀಲ್ಡ್ನಲ್ಲಿ, ಅಂದರೆ ಪರ್ಟಿಕ್ಯುಲರ್ಲಿ ರೆಸ್ಟೋರೆಂಟ್ ಫೀಲ್ಡ್ನಲ್ಲಿ ಭಾಳಷ್ಟು ಎಕ್ಸ್ಪರ್ಟ್ ಅವರು. ನಮಗೆ ನಾವು ಫ್ರೆಂಡ್ಸ್ನಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ವೆನ್ಲಾಕ್ ಹಾಸ್ಪಿಟಲಲ್ಲಿ ಮೇಯ್ನಾಗಿ ಫುಡ್ ಕೊಡುವಂಥದ್ದು. ಅದಕ್ಕೆ ನಮಗೆ ಏನು ಡೌಟ್ ಬಂದರೂ ಕೂಡ ಅದರಲ್ಲಿ ಏನಾದರೂ ನಮಗೆ ಕನ್ಸಲ್ಟೇಷನ್ ಬೇಕು ಅಂತ ಹೇಳಿದರೆ ನಾವು ಹಮ್ಜಾ ಅವರನ್ನು ನಾವು ಕನ್ಸಲ್ಟ್ ಮಾಡ್ತೇವೆ. ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡೋದಕ್ಕೆ ಅವರ ಮಿತ್ರರು ಇದ್ದಾರೆ. ಯಾವತ್ತೂ ಬಡತನದ ಬಗ್ಗೆ ಏನೇ ಸಹಾಯ ಮಾಡತಕ್ಕಂಥ, ಬಡವರಿಗೆ ಸಹಾಯ ಮಾಡತಕ್ಕಂಥ ಹಮ್ಜಾ ಬಸ್ತಿಕೋಡಿ ನಾಯಕತ್ವದ ಈ ಹೋಟೆಲ್ ಮತ್ತಷ್ಟು ಇನ್ನಷ್ಟು ಉತ್ತಮ ಬೆಳವಣಿಗೆ ಕಾಣಲಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋಟೆಲ್ ಬರಲಿ, ಉತ್ತಮ ಶುಚಿಯಾದ ಆಹಾರ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಹೇಳಿರುವ ಪ್ರಕಾರ ಹಮ್ಜಾ ಅವರ ಬಗ್ಗೆ, ಅವರ ಸಹೋದರರ ಬಗ್ಗೆ, ವೈಯಕ್ತಿಕವಾಗಿ ಹಾಗೂ ಅವರ ಸಾಮಾಜಿಕ ಬದುಕಿನ ಬಗ್ಗೆ ಇರುವಂಥವರ ಕಾಳಜಿಯ ಬಗ್ಗೆ ವಿವರಿಸಿದರೆ ನಿಜಕ್ಕೂ ಕೂಡ ಒಂದು ಅಭಿನಂದನಾರ್ಹರು. ವ್ಯಾಪಾರದ ಮೂಲಕ ಸಮಾಜ ಸೇವೆಗೆ ಈ ಒಂದು ಹಮ್ಜಾ ಹಾಗೂ ಅವರ ಸಹೋದರಿಗೆ ನಾವು ಇನ್ನಷ್ಟು ಉಜ್ವಲವಾದ ಭವಿಷ್ಯವನ್ನು ಹಾರೈಸುವ ಅವರಿಗೆ ಎಲ್ಲ ರೀತಿಯ ಸುಖ ಸಂಪತ್ತು ಆಯುರಾರೋಗ್ಯ ಐಶ್ವರ್ಯ ಒದಗಿಸಲು ಹಾರೈಸುವ ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯ ಸಲ್ಲಿಸ್ತಾ ಇದ್ದೇನೆ. ಇರ್ಷಾದ್ ದಾರ್ಮಿ ಮಿಥಬೈಲ್, ಬಂಟ್ವಾಳ ಟೌನ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ವಕೀಲ ಅಶ್ವಿನಿ ಕುಮಾರ್ ರೈ, ಪುಂಜಲ್ಕಟ್ಟೆ ಎಸ್ಐ ರಾಜೇಶ್, ಎಂಎಚ್ ಇಕ್ಬಾಲ್, ಅಬುಬಕರ್ ಪುತ್ತು, ಆರಿಫ್ ಪಡುಬಿದ್ರಿ, ಆಶಿಕ್ ಕುಕ್ಕಾಚೆ, ಯುಕೆ ಮೊಹಮ್ಮದ್ ಹನೀಫ್ ಉಜ್ರೆ, ಸುಜಾಹಾ ಮೊಹಮ್ಮದ್ ಜುಬೇರ್, ಇಕ್ಬಾಲ್ ಪವಾರ್, ರಹೀಂ ಮಲ್ಲೂರು, ಮೋನಿಸ್ ಸಾಲಿ ಬಂಟ್ವಾಳ್, ಕಿಶೋರ್ ಶೆಟ್ಟಿ, ಹನೀಫ್ ಪುಂಜಾಲ್ಕಟ್ಟೆ, ವಿಶ್ವನಾಥ್ ಶೆಟ್ಟಿ, ನಿಸಾರ್ ಕುದ್ರಡ್ಕ, ವಚನ್ ಶೆಟ್ಟಿ, ನಾಗೇಶ್ಯಾಮ್, ಅಬ್ದುಲ್ ರೆಹಮಾನ್ ಬಸ್ತಿಕೋಡಿ, ಆರ್ಡಿ ಮುಸ್ತಫಾ ಬಸ್ತಿಕೋಡಿ, ಮೊಹಮ್ಮದ್ ಅಫ್ಸಾಲಿ ಬಸ್ತಿಕೋಡಿ, ಹಸೈನರ್ ಬಸ್ತಿಕೋಡಿ, ಯುಕೆ ಶುಕೂರ್ ಉಚಿರೆ, ಹುಸೇನ್ ಬಿಸಿ ರೋಡ್,
ಮೊಹಮ್ಮದ್ ಸಾಕರ್, ರಜಾಕ್ ಸಾಕರ್, ಡಿಕೆ ಇಬ್ರಾಹಿಂ, ಅಬುಬಕರ್, ಕಾರ್ತಿಕ್, ಮುಸ್ತಫಾ ವಕ್ಕಾ, ಅನ್ವರ್ ಹುಸೇನ್, ಪ್ರಕಾಶ್ ಆಳ್ವಾ, ರಮೇಶ್ ಶೆಟ್ಟಿ, ಬಜೆ, ಚಂದ್ರಶೇಖರ್ ಶೆಟ್ಟಿ, ಸಹನಾ, ನವೀನ್ ಶೆಟ್ಟಿ ಅಚ್ಚಿಬೆಟ್ಟು, ಉದಯ್ ಕುಮಾರ್ ಕುಂಡೋಳಿ, ರಿಚರ್ಡ್ ಡಿಸೋಸಾ, ಮಂಜುನಾಥ್ ಬಾಳಿಗ, ಶ್ರೀಶಾ ಐತಾಳ್, ಕಿಶೋರ್ ಕುಮಾರ್, ನಾರಾಯಣ್ ಪೆರ್ನೆ, ಇಬ್ರಾಹಿಂ ಉಮೈ ಮತ್ತಿತರರು ಭಾಗವಹಿಸಿ ಶುಭ ಕೋರಿದ್ರು. ಆನಿಯಾ ದರ್ಬಾರ್ ಗ್ರೂಪ್ ಆಫ್ ಹೋಟೆಲ್ನ ಮಾಲಕ ಹಂಸಾ ಬಸ್ತಿಕೋಡಿ ಸ್ವಾಗತಿಸಿದ್ರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.